ಸಹ ಗ್ರಾಮ ಪಂಚಾಯತ್ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು ಅರ್ಪಿಸ್ತೇನೆ. ಹಾಗೆಯೇ ಈ ಒಂದು ಚುನಾವಣೆಗೆ ನಮಗೆ ಸೂಕ್ತ ಒಂದು ಪೊಲೀಸ್ ವ್ಯವಸ್ಥೆ ತಂದುಕೊಟ್ಟಂತ ನಮ್ಮ ಪೊಲೀಸ್ ಸಿಬ್ಬಂದಿಗಳಿಗೂ ಸಹ ನಮ್ಮ ಎಲ್ಲರೂ ಪರವಾಗಿ ಅಭಿನಂದನೆಗಳು ಅರ್ಪಿಸ್ತೇನೆ. ಹಾಗೆ ಈ ಒಂದು ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಂತ ಎಲ್ಲ ಸಾರ್ವಜನಿಕರಿಗೂ ಸಹ ಅಭಿನಂದನೆಗಳು ಅರ್ಪಿಸ್ತೇನೆ. ಗ್ರಾಮ ಪಂಚಾಯತಿಯ ಅಧ್ಯಕ್ಷ ಸ್ಥಾನವು ಶ್ರೀಮತಿ ಲಕ್ಷ್ಮಮ್ಮ ಕೋಮ್ ಗೋವಿಂದಪ್ಪ ಇವರ ರಾಜೀನಾಮೆಯಿಂದ ತೆರವಾಗಿತ್ತು. ಈ ತೆರವಾದಂತಹ ಸ್ಥಾನಕ್ಕೆ ಚುನಾವಣೆ ನಡೆಸಲು ಮಾನ್ಯ ತರೀಕೆರೆಯ ಉಪವಿಭಾಗಾಧಿಕಾರಿಗಳು ಅಧಿಸೂಚನೆಯನ್ನು ರಚಿಸಿ ಅನಂತರ ತಹಶೀಲ್ದಾರ್ ಅಡೂರು ಇವರು ನಮ್ಮನ್ನು ಈ ಒಂದು ಚುನಾವಣೆಗೆ ನಿರ್ದಿಷ್ಟಪಡಿಸಿದ ಅಧಿಕಾರಿಯಾಗಿ ನೇಮಕ ಮಾಡಿದ್ರಿಂದ ಈ ಒಂದು ಚುನಾವಣೆ ನಡೆಸಲು ನಾವು 25ನೇ ತಾರೀಕು ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಒಂದು ನೋಂದಣಿ ಅಂಚೆ ಮೂಲಕ ಮತ್ತು ಮುದ್ದಮಾಗಿ ಚುನಾವಣೆಯ ಒಂದು ಸೂಚನೆಯನ್ನು ಸಲ್ಲಿಸಲಾಗಿತ್ತು. ಅದರಂತೆ ಇಂದು 3/7/2024 11ರಿಂದ 11:30ಕ್ಕೆ ನಾಮಪತ್ರ ಸಲ್ಲಿಕೆಗೆ ಸಮಯಾವಕಾಶವನ್ನು ನಿಗದಿ ಮಾಡಲಾಗಿತ್ತು. 11:30ರಿಂದ 12 ಪರಿಶೀಲನೆ, 12ರಿಂದ 12:30 ನಾಮಪತ್ರ ವಾಪಸ್ ಪಡೆಯುವಂತೆ ಈಗ 12:30 ಮೇಲೆ ಚುನಾವಣೆ. ಈ ರೀತಿ ಆದಾಗ ನಾಮಪತ್ರ ಸಲ್ಲಿಕೆಯನ್ನು ನಿಗದಿಪಡಿಸಿದ ಸಮಯ ಬೆಳಿಗ್ಗೆ 11 ಗಂಟೆಗೆ ಬಿಸ್ಲೇರಿ ಗ್ರಾಮ ಪಂಚಾಯತಿ ಸ್ಥಾನಕ್ಕೆ ಶ್ರೀಮತಿ ಲಕ್ಷ್ಮೀ ಕುಮಾರ್ ಅವರು ಸೂಚಕರಾದ ರವಿ ಅವರ ಸೂಚಕ 11ಕ್ಕೆ ನನ್ನ ಹಸ್ತ ನೀಡಿರುತ್ತಾರೆ. ನನ್ನ ಕೈಗೆ ಈ ಒಂದು ನಾಮಪತ್ರ ಪರಿಶೀಲನೆಯನ್ನು 11:35ಕ್ಕೆ ಪರಿಶೀಲನೆ ಮಾಡಲಾಗಿ ನಾಮಪತ್ರ ಕ್ರಮಬದ್ಧವಾಗಿರುವುದರಿಂದ ಅಂಗೀಕರಿಸಲಾಗಿದೆ. ಉಮೇದುವಾರಿಕೆ ವಾಪಸ್ ಪಡೆಯುವಂತಹ ಒಂದು ಸಮಯದಲ್ಲಿ ಒಂದೇ ನಾಮಪತ್ರ ಬಂದಿದ್ದು ಇದನ್ನು ವಾಪಸ್ ಪಡೆಯುವುದಿಲ್ಲ. ಆಗ ಚುನಾವಣಾಧಿಕಾರಿಗಳು ಒಬ್ಬರೇ ಆಕಾಂಕ್ಷಿಗಳಾಗಿದ್ದು ಬೇರೆಯವರು ನಾಮಪತ್ರ ರಚಿಸದೇ ಇರುವುದರಿಂದ ಈ ಚುನಾವಣೆಯಲ್ಲಿ ಏಕವ್ಯಕ್ತಿ ಹಣದಿರುವುದರಿಂದ ಮತ್ತು ಎಲ್ಲ ಗ್ರಾಮ ಪಂಚಾಯತಿ 10 ಜನ ಸದಸ್ಯರಲ್ಲಿ 8 ಜನ ಸದಸ್ಯರು ಈ ಒಂದು ಚುನಾವಣಾ ಕಾರ್ಯದಲ್ಲಿ ಭಾಗಿಯಾಗಿ ಚುನಾವಣೆಗೆ ಘೋಷಣೆ ಮಾಡುವುದರಿಂದ ಸಂಗಡಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷರನ್ನಾಗಿ ಹಿಂದಿನಿಂದ ಶ್ರೀಮತಿ ಲಕ್ಷ್ಮೀ ಕುಮಾರ್ ಇವರನ್ನ ಈ ಒಂದು ಬಿಸ್ಲೇರಿ ಗ್ರಾಮ ಪಂಚಾಯತಿ ನೂತನ ಅಧ್ಯಕ್ಷರೆಂದು ಘೋಷಿಸಲಾಗಿದೆ. ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಿಂದಿನ ಅಧ್ಯಕ್ಷರಿಂದ ಅಧ್ಯಕ್ಷರ ಸ್ಥಾನದ ಪ್ರಭಾವವನ್ನು ಅಂದರೆ ಈಶಾನ್ಯನ ಪಡೆದು ಹಿಂದಿನಿಂದಲೇ ಗ್ರಾಮ ಪಂಚಾಯತಿಯ ಕಾರ್ಯಗಳನ್ನು ಸುಸೂತ್ರವಾಗಿ ಜನೋಪಯೋಗಿಯಾಗಿ ನಡೆಸಿಕೊಳ್ಳುವುದರಲ್ಲಿ ಸೂಚಿಸುತ್ತಾ
ಈ ಒಂದು ಚುನಾವಣಾ ಘೋಷಣೆಯನ್ನು ಮಾಡ್ತಾ ನಾನು ಯಾರು ಮಾತು ಮುಗಿಸ್ತೇನೆ. ಜೈ ಜಯರಾಮ್. क्लियर है ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.